Hallelujah. God bless you all. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Just now we have seen the Palm Sunday performance by our Sunday school students. ನಮ್ಮ ಭಾನುವಾರ ಪಾಠಶಾಲೆಯ ಮಕ್ಕಳಿಂದ ಈ ಗರಿಗಳ ಹಬ್ಬದ ಆ ಒಂದು ಮೆರವಣಿಗೆಯ ರೂಪವನ್ನು ನೀವು ಕಂಡಿರಿ. I think they are too young to understand what is happening. ಇಲ್ಲಿ ಏನು ನಡೆಯುತ್ತಾ ಇದೆ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ನಾವು ಬಯಸುವಂತವರಾಗಿರ್ತೇವೆ. But they are happy. ಅವರು ಸಂತೋಷವಾಗಿದ್ದಾರೆ. Because they are dressed up and they are on the stage singing along with the other friends, shaking their hands and legs and a smile on their face. ಅವರು ತಮ್ಮ ವೇದಿಕೆಯ ಮೇಲೆ ನಿಂತು ಸ್ನೇಹಿತರೊಂದಿಗೆ ಹಾಡುತ್ತಾ ಕೈಕಾಲುಗಳನ್ನು ಅಲ್ಲಾಡಿಸುತ್ತಾ ಅವರು ಮಾಡ್ತಾ ಇರುವಂಥ ಆ ಒಂದು ಕ್ರಿಯೆಗಳಿಗಾಗಿ ಅವರು ಸಂತೋಷವಾಗಿದ್ದಾರೆ. And this Sunday is Palm Sunday. ಈ ಒಂದು ಭಾನುವಾರವನ್ನು ಗರಿಗಳ ಹಬ್ಬವನ್ನು ಆಚರಿಸುವಂಥ ದಿನವಾಗಿ ಕಂಡುಬರುತ್ತದೆ. Everywhere people celebrate this Palm Sunday in procession. ಎಲ್ಲ ಕಡೆಗಳಲ್ಲಿಯೂ ಮೆರವಣಿಗೆಯ ಮುಖಾಂತರವಾಗಿ ಈ ಒಂದು ಗರಿಗಳ ಹಬ್ಬವನ್ನು ಆಚರಿಸುತ್ತಾರೆ. This Sunday is being Palm Sunday. We see procession everywhere. ಈ ಒಂದು ಭಾನುವಾರವು ಗರಿಗಳ ಹಬ್ಬವಾಗಿರುವುದರಿಂದ ಎಲ್ಲ ಕಡೆಗಳಲ್ಲಿಯೂ ಮೆರವಣಿಗೆಯಾಗಿ ಜನರು ಹೋಗುವುದನ್ನು ಕಾಣುತ್ತೇವೆ. In certain places they take the palm leaves and go in processions on the streets. ಕೆಲವು ಸ್ಥಳಗಳಲ್ಲಿ ಜನರು ಈ ಒಂದು ಗರಿಗಳನ್ನು ಕೈಗಳಲ್ಲಿ ಹಿಡಿದುಕೊಂಡು ಮೆರವಣಿಗೆಯಾಗಿ ಹೋಗುವುದನ್ನು ಕಾಣುತ್ತೇವೆ. Hallelujah. 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 When Jesus was alive, there was a procession. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಇರುವಂತಹ ಸಮಯದಲ್ಲಿಯೂ ಸಹ ಅಲ್ಲಿ ಮೆರವಣಿಗೆ ಇತ್ತು. And they were going in procession behind Jesus Christ. ಅವರೆಲ್ಲರೂ ಯೇಸುವಿನ ಹಿಂದೆ ಮೆರವಣಿಗೆಯಾಗಿ ಹೋಗುತ್ತಾ ಇದ್ದರು. Shouting, Hosanna, Hosanna and Hosanna. ಹೋಸನ ಹೋಸನ ಎಂದು ಹೇಳುತ್ತಾ ಅವರು ಹೋಗುತ್ತಾ ಇದ್ದರು. On this Palm Sunday, I just want to preach not on the Palm Sunday procession, but on the crucifixion of Jesus Christ. ಈ ಒಂದು ಗರಿಗಳ ಹಬ್ಬದ ದಿನದಂದು ನಾನು ಗರಿಗಳ ಹಬ್ಬವನ್ನು ಕುರಿತಾಗಿ ಮಾತಾಡುವುದಕ್ಕೆ ಬದಲಾಗಿ ಯೇಸುವಿನ ಶಿಲುಬೆಯ ಆ ಒಂದು ದೃಶ್ಯವನ್ನು ಕುರಿತಾಗಿ ನಿಮ್ಮೊಂದಿಗೆ ಮಾತಾಡಲು ಬಯಸುತ್ತೇನೆ. Because this procession the Palm Sunday procession did not stop at the procession. It led them to the crucifixion of Jesus Christ. ಈ ಒಂದು ಗರಿಗಳ ಹಬ್ಬದ ಮೆರವಣಿಗೆಯು ಅಲ್ಲಿಗೆ ಅದು ಮುಕ್ತಾಯಗೊಳ್ಳದೆ ಯೇಸುವನ್ನು ಶಿಲುಬೆಗೇರಿಸುವ ತನಕ ಅದು ಮುಂದುವರಿಯುವಂಥದ್ದಾಗಿದೆ. The people who followed Jesus Christ on Palm Sunday were not to be seen on the crucifixion day. ಯೇಸುವನ್ನು ಹಿಂಬಾಲಿಸುತ್ತಾ ಇದ್ದಂಥ ಆ ಒಂದು ಮೆರವಣಿಗೆಯಲ್ಲಿ ಇದ್ದಂಥ ಜನರು ಯೇಸುವನ್ನು ಶಿಲುಬೆಗೆ ಹಾಕಿದಂಥ ಆ ದಿನದಲ್ಲಿ ಕಂಡುಬರಲಿಲ್ಲ. The people who followed Jesus Christ on Palm Sunday saying he is Messiah, he is a prophet, he is a healer, he is a deliverer, and those people deserted Jesus Christ on the crucifixion day. ಯೇಸುವನ್ನು ಮೆರವಣಿಗೆಯಲ್ಲಿ ಹಿಂಬಾಲಿಸಿದಂಥ ಜನರು ಆತನು ಮೆಸ್ಸಾಯನು, ಆತನಿಗೆ ಹೋಸಾನ, ಆತನೇ ದೇವಕುಮಾರನು ಎಂಬುದಾಗೆಲ್ಲ ಕೂಗುತ್ತಾ ಆತನ ಹಿಂದೆ ಹೋದಂಥ ಜನರು ಯೇಸುವನ್ನು ಶಿಲುಬೆಗೇರಿಸಿದಂಥ ದಿನದಲ್ಲಿ ಆತನ ಸಂಗಡ ಇರಲಿಲ್ಲ. Hallelujah. 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 Let's see what happened on the crucifixion day. ಶಿಲುಬೆಗೆ ಏರಿಸಿದಂಥ ಆ ದಿನದಲ್ಲಿ ಏನಾಯಿತೆಂದು ಗಮನಿಸೋಣ. And today's topic I just want to bring before you is parting and casting lots upon Jesus' garments. ಈ ಒಂದು ದಿನದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿರುವಂಥ ಶೀರ್ಷಿಕೆಯು ಯೇಸುವಿನ ವಸ್ತ್ರವನ್ನು
ಕಳಚಿ ಅದನ್ನು ಚೀಟು ಹಾಕಿ ತೆಗೆದುಕೊಳ್ಳುವುದು ಎಂಬುದಾಗಿ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. The Bible very clearly says in Matthew chapter 27 verse 35, ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. and they crucified him and parted his garments, casting lots, that it might be fulfilled which was spoken by the prophet. They parted my garments among them, and upon my vesture did they cast lots. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಬಳಿಕ ಅವರು ಆತನನ್ನು ಶಿಲುಬೆಗೆ ಹಾಕಿ ಆತನ ಬಟ್ಟೆಗಳಿಗಾಗಿ ಚೀಟು ಹಾಕಿ ಪಾಲು ಮಾಡಿಕೊಂಡರು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. They parted his garments and casted lots to divide his garments. ಆತನ ವಸ್ತ್ರವನ್ನು ಕಳಚಿ ಅವರು ಚೀಟು ಹಾಕಿ ಆ ಬಟ್ಟೆಗಳನ್ನು ಪಾಲು ಮಾಡಿಕೊಂಡರು. I wonder whether these people really knew what they were doing. ಆ ಜನರು ಅಲ್ಲಿ ಏನು ಮಾಡುತ್ತಾ ಇದ್ದಾರೆ ಎಂಬುದಾಗಿ ಅವ್ರಿಗೆ ಗೊತ್ತಿದೆಯೋ ಇಲ್ಲವೋ ಎಂಬುದು ಒಂದು ಪ್ರಶ್ನೆಯಾಗಿದೆ. Had they known the power of these garments of Jesus Christ, they would not have stripped him naked. ಯೇಸು ಕ್ರಿಸ್ತನ ಆ ಒಂದು ವಸ್ತ್ರದ ಬಲವು ಏನು ಎಂಬುದಾಗಿ ಅವರಿಗೆ ತಿಳಿದಿದ್ದರೆ ಆ ವಸ್ತ್ರವನ್ನು ಬಿಚ್ಚಿರುವುದಕ್ಕೆ ಸಾಧ್ಯವೇ ಇಲ್ಲ. They thought that must have been a simple garment which everyone has. ಒಂದು ವೇಳೆ ಅವಳು ತಿಳಿದುಕೊಂಡಿರಬಹುದು, ಎಲ್ಲರೂ ಹಾಕಿಕೊಳ್ಳುವಂಥ ವಸ್ತ್ರದ ರೀತಿಯಲ್ಲಿ ಇದೂ ಸಹ ಒಂದು ಸಾಧಾರಣವಾದಂಥ ವಸ್ತ್ರ ಎಂಬುದಾಗಿ. Hallelujah. ಹಲ್ಲೆಲೂಯಾ. But they did not know the power of Jesus' garment. ಆದರೆ ಅವರಿಗೆ ಯೇಸು ಕ್ರಿಸ್ತನ ವಸ್ತ್ರದ ಬಲವು ಏನು ಎಂಬುದಾಗಿ ತಿಳಿದಿರಲಿಲ್ಲ. If you refer to Bible in Matthew chapter 14 verse 36, ಸತ್ಯವೇದವನ್ನು ನಾವು ಗಮನಿಸಿ ನೋಡುವಂತಹ ಸಮಯದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ನೋಡುವಂಥ ಸಮಯದಲ್ಲಿ, they besought him that they might only touch the hem of his garments, and as many as touched were made perfectly whole. ಆತನ ವಸ್ತ್ರವನ್ನು ಮುಟ್ಟಿದಂಥ ಪ್ರತಿಯೊಬ್ಬರು ಅಲ್ಲಿ ಸ್ವಸ್ಥಗೊಂಡರು ಎಂಬುದಾಗಿ ಹೇಳಲ್ಪಟ್ಟಿದೆ. Whoever touched his garments were healed. ಆತನ ವಸ್ತ್ರವನ್ನು ಮುಟ್ಟಿದಂಥ ಪ್ರತಿಯೊಬ್ಬರು ಸ್ವಸ್ಥ ಹೊಂದಿದರು. Hallelujah. ಹಲ್ಲೆಲೂಯಾ, Hallelujah. Hallelujah. So the people wanted to touch his garments wherever he went. ಆತನು ಎಲ್ಲಿ ಹೋದನೋ ಎಲ್ಲ ಸ್ಥಳಗಳಲ್ಲಿಯೂ ಜನರು ಆತನ ವಸ್ತ್ರವನ್ನು ಮುಟ್ಟಬೇಕೆಂಬುದಾಗಿ ಕಾಯುತ್ತಾ ಇದ್ದರು. The people who wanted healing in their bodies or deliverance in their soul knew the power of his garments. ಯೇಸು ಕ್ರಿಸ್ತನನ್ನು ಮುಟ್ಟಬೇಕು, ಆತನ ವಸ್ತ್ರದ ಗೊಂಡೆಯನ್ನಾದರೂ ಮುಟ್ಟಬೇಕೆಂಬುದಾಗಿ ಕಾಯುತ್ತಾ ಇದ್ದಂಥ ಜನರಿಗೆ ತಮ್ಮ ದೈಹಿಕವಾಗಿ ಸ್ವಸ್ಥತೆ ಇಲ್ಲವೇ ಆತ್ಮಿಕವಾಗಿ ಬಿಡುಗಡೆಯು ದೊರೆಯುತ್ತದೆ ಆ ವಸ್ತ್ರದಿಂದ ಎಂಬುದಾಗಿ ಆ ಜನರೆಲ್ಲರೂ ಚೆನ್ನಾಗಿ ತಿಳಿದುಕೊಂಡಿದ್ದರು. Others did not know, like these gods who were taking care of Jesus Christ during the crucifixion. ಯೇಸುವನ್ನು ಶಿಲುಬೆಗೆ ಏರಿಸುವಂತಹ ಸಮಯದಲ್ಲಿ ಕಾವಲುಗಾರರು ಆ ವಸ್ತ್ರವನ್ನು ಕುರಿತಾಗಿ ಅದರ ಬಲವನ್ನು ಕುರಿತಾಗಿ ತಿಳಿಯದೇ ಇದ್ದಂಥ ರೀತಿಯಲ್ಲಿ ಬೇರೆ ಜನರಿಗೂ ಸಹ ತಿಳಿಯದೇ ಇತ್ತು. Not all people knew the power of his garments. ಆತನ ವಸ್ತ್ರದ ಬಲವು ಎಲ್ಲಾ ಜನರಿಗೂ ತಿಳಿದಿರಲಿಲ್ಲ. But the people who wanted deliverance in their lives, people who wanted healing in their lives, they knew the power of his garments. ಆದರೆ ಜನರಿಗೆ, ಅಂದರೆ ಜನರು ತಮ್ಮ ದೇಹದಲ್ಲಿ ಅವರಿಗೆ ಬಿಡುಗಡೆ ಬೇಕು, ಸ್ವಸ್ಥತೆ ಬೇಕು ಎಂಬುದಾಗಿ ಬಯಸಿದಂಥವರಿಗೆ ಆ ಒಂದು ವಸ್ತ್ರದ ಬಲವು ತಿಳಿದಿತ್ತು. Mark 6
Mark chapter 6, verse 56, if you see, ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 56ನೇ ವಾಕ್ಯವನ್ನು ಓದುವಂತ ಸಮಯದಲ್ಲಿ, wherever he entered into villages or cities or country, they laid the sick on the streets and besought him that they might touch if it were but the border of his garments, and as many as touched him were made whole. ದೇವರ ವಾಕ್ಯವು ಹೇಳುತ್ತದೆ, ಆತನು ಯಾವ ಗ್ರಾಮಗಳಿಗೂ ಯಾವ ಊರು ಹಳ್ಳಿಗಳಿಗೂ ಹೋದನೋ ಅಲ್ಲಿಯವರು ರೋಗಿಗಳನ್ನು ಪೇಟೆಗಳಲ್ಲಿ ಇಟ್ಟು ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಗೊಡಿಸಬೇಕೆಂದು ಆತನನ್ನು ಬೇಡಿಕೊಂಡರು. ಆತನನ್ನು ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು. Hallelujah. 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 Wherever Jesus goes, if the people touch his garments, my dear friend, they will have the healing. ಯೇಸು ಕ್ರಿಸ್ತನು ಎಲ್ಲೆಲ್ಲ ಹೋದನೋ ಆ ಸ್ಥಳಗಳಲ್ಲೆಲ್ಲ ಯಾರ್ಯಾರು ಆತನ ವಸ್ತ್ರವನ್ನು ಮುಟ್ಟಿದರೋ ಅವರಿಗೆಲ್ಲರಿಗೂ ಸ್ವಸ್ಥತೆ ಉಂಟಾಯಿತು. Whichever village he went, whichever cities he went, whichever country he went, ಆತನು ಯಾವುದೇ ಹಳ್ಳಿ, ಪಟ್ಟಣ ಇಲ್ಲ ದೇಶಕ್ಕೆ ಹೋದರೂ people besought to touch his garments, ಜನರೆಲ್ಲರೂ ಆತನ ವಸ್ತ್ರವನ್ನು ಮುಟ್ಟುವುದಕ್ಕೆ ಬರುತ್ತಾ ಇದ್ರು. and they were healed. That's what Bible says. ಅವರೆಲ್ಲರೂ ಸ್ವಸ್ಥತೆಯನ್ನು ಹೊಂದಿದರು ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. Once one woman came and touched his garments. ಒಂದು ಬಾರಿ ಒಬ್ಬ ಹೆಂಗಸು ಆತನ ವಸ್ತ್ರದ ಗೊಂಡೆಯನ್ನು ಮುಟ್ಟಿದಳು. She was having an issue of blood for so many years which could not be healed by anyone. ಆಕೆಗೆ ಅನೇಕ ವರ್ಷಗಳಿಂದ ರಕ್ತ ಕುಸುಮ ರೋಗದಿಂದ ಬಾಧಿತಳಾಗಿದ್ದಳು. ಅದು ಯಾರಿಂದಲೂ ವಾಸಿ ಮಾಡುವುದಕ್ಕೆ ಸಾಧ್ಯವಾಗಿರಲಿಲ್ಲ. She tried all her best, spending her money, going around to one doctor to another doctor, but could not get healed. ಆಕೆಯು ಹೆಚ್ಚು ಹಣವನ್ನು ವ್ಯಯ ಮಾಡಿ ವೈದ್ಯರ ಬಳಿಯಲ್ಲಿ ಹೋದರೂ ಸಹ ಯಾವುದೇ ಪ್ರಯೋಜನವೂ ಉಂಟಾಗಲಿಲ್ಲ. She knew the power of Jesus' garments. ಆಕೆಗೆ ಯೇಸುವಿನ ವಸ್ತ್ರದ ಬಲವು ತಿಳಿದಿತ್ತು. She decided that somehow in the crowd, though I may not be allowed to go and face Jesus Christ, but let me go at least behind him and touch his garments. ನಾನು ಜನರ ಮಧ್ಯದಲ್ಲಿ ಹೋಗಿ ಯೇಸುವನ್ನು ಮುಖಾಮುಖಿಯಾಗಿ ಕಂಡು ಮಾತನಾಡಿಸುವುದಕ್ಕೆ ನನಗೆ ಆ ಒಂದು ಅವಕಾಶ ಸಿಗದೇ ಇದ್ದರೂ ಯೇಸುವಿನ ಹಿಂದೆ ಹೋಗಿ ಆತನಿಗೂ ತಿಳಿಯದಂತೆ ವಸ್ತ್ರದ ಗೊಂಡೆಯನ್ನಾದರೂ ನಾನು ಮುಟ್ಟುವೆನು ಎಂಬುದಾಗಿ ತಿಳಿದಿದ್ದಳು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. And what happened is, ಅಲ್ಲಿ ಏನು ನಡೆಯಿತು ಎಂದು ಹೇಳಿದರೆ, Jesus turned back and said, "Who touched my garment?" ಯೇಸು ಕ್ರಿಸ್ತನು ಹಿಂತಿರುಗಿ ನೋಡಿ ನನ್ನ ವಸ್ತ್ರವನ್ನು ಮುಟ್ಟಿದ್ದು ಯಾರು ಎಂಬುದಾಗಿ ಕೇಳುತ್ತಾನೆ. Why? ಯಾಕೆ? Jesus said, ಯೇಸು ಕ್ರಿಸ್ತನು the ಹೇಳ್ತಾನೆ, power went from me through this garment to someone. ಇಲ್ಲಿ ನನ್ನಿಂದ ಬಲವು ವಸ್ತ್ರದ ಮುಖಾಂತರವಾಗಿ ಯಾರಿಗೋ ಹೋಗಿದೆ ಎಂಬುದಾಗಿ ಆತನು ಹೇಳ್ತಾನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. The woman who touched his garments was healed instantly. ಆತನ ವಸ್ತ್ರವನ್ನು ಮುಟ್ಟಿದಂತ ಆಕೆಯು ಆ ಕ್ಷಣದಲ್ಲಿಯೇ ಸ್ವಸ್ಥತೆಯನ್ನು ಹೊಂದಿದಳು. Jesus' garment is a power garment. ಯೇಸು ಕ್ರಿಸ್ತನ ವಸ್ತ್ರವು ಬಲವುಳ್ಳದಾಗಿ ಕಂಡು ಬರುತ್ತದೆ. Oh, the healing power flows through his garment to the people who are touching. ಯಾರ್ಯಾರು ಆತನ ವಸ್ತ್ರವನ್ನು ಮುಟ್ಟುತ್ತಾರೋ ಅವರಿಗೆ ಆತನ ಬಲವು ವಸ್ತ್ರದ ಮುಖಾಂತರವಾಗಿ ಹೋಗಿ ಸೇರುವಂತದ್ದಾಗಿದೆ. Unfortunately, my dear friend, these gods did not know the real power of Jesus' garment. ದುರಾದೃಷ್ಟವಶಾತ್ ಈ ಕಾವಲುಗಾರರಿಗೆ ಯೇಸು ಕ್ರಿಸ್ತನ ವಸ್ತ್ರದ ಬಲವು ತಿಳಿದಿರಲಿಲ್ಲ. They thought about its material value.
ಅವರು ಆ ಒಂದು ವಸ್ತ್ರದ ಮೌಲ್ಯವನ್ನು ಕುರಿತಾಗಿ ಮಾತ್ರವೇ ಯೋಚಿಸುತ್ತಾ ಇದ್ರು. They knew the garment is costly, so that if they have that, they will be benefited. They'll be little more rich. They can sell it off or they can have it. ಅವರು ಆ ಒಂದು ವಸ್ತ್ರದ ಮೌಲ್ಯವನ್ನು ಇದ್ದುದರಿಂದ ಅವರಿಗೆ ಆ ವಸ್ತ್ರವು ನನಗೆ ದೊರಕಿದರೆ ಸಾಕು, ಇದರಿಂದ ನಾನು ಶ್ರೀಮಂತನಾಗಬಹುದು, ಇಲ್ಲವೇ ಅದನ್ನು ನಾನೇ ಇಟ್ಟುಕೊಳ್ಳಬಹುದು, ಇಲ್ಲವೇ ಅದನ್ನು ಮಾರಿ ಹಣವನ್ನು ಸಂಪಾದನೆ ಮಾಡಬಹುದು ಎನ್ನುವಂತ ಆಲೋಚನೆಯು ಅವರಲ್ಲಿ ಇತ್ತು. For a material benefit, they wanted the garment of Jesus Christ. ಯೇಸು ಕ್ರಿಸ್ತನ ವಸ್ತ್ರವು ಅವರಿಗೆ ಬೇಕಾಗಿದ್ದು ಅವರು ಈ ಒಂದು ಲೋಕದಲ್ಲಿ ದೊರೆಯುವಂತ ಹಣ ಸಂಪಾದನೆ ಮಾಡುವುದಕ್ಕೆ ಮಾತ್ರವೇ ಎಂಬುದಾಗಿ ತಿಳಿದು ಬರುತ್ತದೆ. People followed Jesus. ಜನರೆಲ್ಲರೂ ಯೇಸುವನ್ನು ಹಿಂಬಾಲಿಸಿದರು. Most of them for worldly benefits. ಅನೇಕ ಜನರು ಬರೀ ಈ ಲೋಕದಲ್ಲಿ ಕಂಡುಬರುವಂತ ಲಾಭಕ್ಕಾಗಿ ಮಾತ್ರವೇ ಯೇಸುವನ್ನು ಹಿಂಬಾಲಿಸಿದರು. What happened to the Palm Sunday procession people? Where are they now? ಆ ಒಂದು ಗರಿಗಳ ಹಬ್ಬದಂದು ಯೇಸುವನ್ನು ಹಿಂಬಾಲಿಸಿದಂತ ಅಷ್ಟು ಗುಂಪಿನ ಜನರು ಈಗ ಎಲ್ಲಿದ್ದಾರೆ? They were happy to share the joy, the fun, the happiness, the honor Jesus was having when he was in procession. ಯೇಸು ಕ್ರಿಸ್ತನು ಮೆರವಣಿಗೆಯಾಗಿ ಬರುವಂತಹ ಸಮಯದಲ್ಲಿ ಜನರಿಂದ ದೊರೆಯುವಂತಹ ಮಹಿಮೆ, ಗೌರವವು ಎಲ್ಲವೂ ನಮಗೂ ಬೇಕು ಎಂಬುದಾಗಿ ಜನರು ಆತನ ಹಿಂದೆ ಹೋದರು. Wherever he went, Jesus went and performed the miracle. There we could see the number of disciples following him, number of the people following him, because they seen Jesus as an hero there. ಯೇಸು ಕ್ರಿಸ್ತನು ಎಲ್ಲೆಲ್ಲ ಹೋಗಿ ಅದ್ಭುತಗಳನ್ನು ಮಾಡುತ್ತಾ ಇದ್ದನೋ, ಅಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನೋ, ಆ ಒಂದು ಸಮಯದಲ್ಲಿ ಆತನು ಒಬ್ಬ ನಾಯಕನಾಗಿ ಕಂಡಾಗ ಆತನ ಹಿಂದೆ ಜನರು ಹೋಗುವುದಕ್ಕೆ ಹಂಬಲಿಸುತ್ತಾ ಇದ್ದರು. Hallelujah. 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 Today Christians are happy wherever good things are happening, wherever the celebration is there. And if they get some benefit out of it, why not join hands? ಎಲ್ಲಿ ಹೋದರೂ ಸಹ ಅಲ್ಲಿ ಸಂತೋಷವು, ಅಲ್ಲಿ ಬಹಳವಾಗಿ ಲಾಭವು, ಜನರ ಗೌರವವು ದೊರೆಯುತ್ತದೆ ಎಂದು ಹೇಳುವಂತಹ ಸಮಯದಲ್ಲಿ ನಾವು ಯಾಕೆ ಆ ಗುಂಪಿನಲ್ಲಿ ಸೇರಬಾರದು ಎನ್ನುವಂತ ರೀತಿಯಲ್ಲಿ ಕಂಡುಬರುತ್ತದೆ. Hello, many Christians did not know what is Good Friday and what is Easter also. ಅನೇಕ ಕ್ರೈಸ್ತರಿಗೆ ಶುಭ ಶುಕ್ರವಾರ ಎಂದರೆ ಏನು ಮತ್ತು ಪುನರುತ್ಥಾನದ ದಿನ ಎಂದರೆ ಏನು ಎಂಬುದಾಗಿ ತಿಳಿದಿಲ್ಲ. A few weeks back, my daughter was mentioning about her colleagues in London. ಕೆಲವು ವಾರಗಳ ಹಿಂದೆ ಇವರ ಮಗಳು ಅವಳ ಜೊತೆಯಲ್ಲಿ ಕೆಲಸ ಮಾಡುವಂತವರ ಬಗ್ಗೆ ಹೇಳುತ್ತಾ ಇದ್ರು. Oh, and she was mentioning, it seems this Friday is Good Friday, being a holiday. And he asked him, her colleague by name Matthew, what are you going to do? ಈ ಒಂದು ಶುಕ್ರವಾರ ದಿನದಂದು ಶುಭ ಶುಕ್ರವಾರವಾಗಿರೋದ್ರಿಂದ ಅಲ್ಲಿ ರಜೆ ಇರುತ್ತದೆ. ಆ ಒಂದು ರಜೆಯಲ್ಲಿ ನೀವು ಏನು ಮಾಡ್ತೀರಿ ಎಂಬುದಾಗಿ ತನ್ನ ಜೊತೆ ಕೆಲಸ ಮಾಡುವವರನ್ನು ಕೇಳಿದರು. Then that man, one day holiday we have, I have to go somewhere. ಆ ಒಂದು ದಿನ ರಜೆ ಇದೆಯಲ್ಲ, ನಾವೆಲ್ಲಾದ್ರೂ ಹೋಗ್ತೀವಿ ಅಂತ ಅವರು ಹೇಳಿದ್ರು. My daughter was a little confused and asked, hello Matthew, it's a Good Friday. ಇವರ ಮಗಳಿಗೆ ಸ್ವಲ್ಪ ಗೊಂದಲವಾಗಿ ಅವರನ್ನು ಕೇಳಿದ್ರು, ಮ್ಯಾಥ್ಯೂ, ಇದು ಶುಭ ಶುಕ್ರವಾರ, ಆ ದಿನದಂದು ನೀವೇನ್ ಮಾಡ್ತೀರಾ? Do you know what is Good Friday? ಶುಭ ಶುಕ್ರವಾರ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾ? That man told, why do you think I'm religious? ನಾನು ಧಾರ್ಮಿಕ ವ್ಯಕ್ತಿ ಎಂಬುದಾಗಿ ನೀವು ಹೇಗೆ ತಿಳಿದುಕೊಳ್ಳುತ್ತೀರಿ? Then she told him, hello, your name is Matthew and you are having a Christian name, then you should know about Good Friday. ನೀನು ಒಬ್ಬ ಕ್ರೈಸ್ತನು ಎಂಬುದಾಗಿ ನಿನ್ನ ಹೆಸರು,
ಮ್ಯಾಥ್ಯೂ ಎಂಬುದಾಗಿ ಹೇಳುವುದರಿಂದಲೇ ಗೊತ್ತಾಗುತ್ತದೆ. ಆದ್ದರಿಂದ ನಿನಗೆ ಶುಭ ಶುಕ್ರವಾರ ಅಂದ್ರೆ ಏನು ಅಂತ ತಿಳಿದಿರಬೇಕು. So that man was little perplexed and said, I think it's something to do with Jesus. ಆ ಒಬ್ಬ ವ್ಯಕ್ತಿಯು ಹೇಳಿದ್ದು, ಹೌದು, ಇದು ಏನು ಯೇಸು ಕ್ರಿಸ್ತನ ಬಗ್ಗೆ ಸಂಬಂಧಪಟ್ಟಿದ್ದು ಎಂದು ಹೇಳಿದರು. Hello, how many Christians are today know the meaning of Good Friday? ಈ ದಿನದಲ್ಲಿ ಎಷ್ಟು ಜನ ಕ್ರೈಸ್ತರು ಶುಭ ಶುಕ್ರವಾರದ ಅರ್ಥವನ್ನು ತಿಳಿದುಕೊಂಡಿದ್ದೀರಿ? These guards did not know the meaning of Jesus' garment. ಈ ಒಂದು ಕಾವಲುಗಾರರಿಗೆ ಯೇಸು ಕ್ರಿಸ್ತನ ಆ ಒಂದು ವಸ್ತ್ರದ ಅರ್ಥವು ತಿಳಿದಿರಲಿಲ್ಲ. But they want the benefit of Jesus Christ. ಆದರೆ ಯೇಸು ಕ್ರಿಸ್ತನಿಂದ ಬರುವಂತ ಲಾಭವು ಇವರಿಗೆ ಬೇಕಾಗಿತ್ತು. Many followed Jesus Christ for what? For a healing, for a deliverance. Yes, I'll go to church for what? Healing. We're going to go to church for what? I want a job. So, Pastor, you pray for me for my job. And my daughter should get married. So, pray for me. This you pray, that you pray, this you pray. ಅನೇಕ ಜನರು ಯೇಸುವನ್ನು ಹಿಂಬಾಲಿಸಿದ್ದಕ್ಕೆ ಕಾರಣ ಅವರಿಗೆ ಬಿಡುಗಡೆ ಬೇಕು, ಇಲ್ಲವೇ ಸ್ವಸ್ಥತೆ ಬೇಕು ಎನ್ನುವಂಥ ಲಾಭಕ್ಕಾಗಿ ಮಾತ್ರವೇ ಇಂದಿನ ದಿನದಲ್ಲಿಯೂ ಅನೇಕರು ಸಭೆಗಳಿಗೆ ಹೋಗುತ್ತಾರೆ. ಚರ್ಚ್ಗೆ ಯಾಕೆ ಹೋಗುತ್ತೀರಿ ಏನು ಎಂಬುದಾಗಿ ಕೇಳುವಂಥ ಸಮಯದಲ್ಲಿ ನನಗೆ ಕೆಲಸ ಬೇಕು, ಅದಕ್ಕಾಗಿ ಪ್ರಾರ್ಥಿಸಿರಿ, ನನ್ನ ಮಗಳಿಗೆ ಮದುವೆಯಾಗಬೇಕು, ಅದಕ್ಕಾಗಿ ಪ್ರಾರ್ಥಿಸಿರಿ, ನನಗೆ ಸ್ವಸ್ಥತೆಯುಂಟಾಗಬೇಕು, ಅದಕ್ಕಾಗಿ ನಾನು ಆಲಯಕ್ಕೆ ಬರುತ್ತಾ ಇದ್ದೇನೆ ಎಂಬುದಾಗಿ ಅನೇಕ ಜನರು ಹೇಳುತ್ತಾರೆ. Whoever touched his garments were healed. ಯಾರ್ಯಾರು ಆತನ ವಸ್ತ್ರವನ್ನು ಮುಟ್ಟಿದರೋ ಅವರೆಲ್ಲರಿಗೂ ಸ್ವಸ್ಥತೆ ಉಂಟಾಯಿತು. Yes, whoever comes to God, Jesus, they will be healed. ಯೇಸು ಕ್ರಿಸ್ತನ ಬಳಿಗೆ ಬರುವಂತ ಎಲ್ಲರೂ ಸ್ವಸ್ಥತೆಯನ್ನು ಹೊಂದುತ್ತಾರೆ. But do you know the real cause of Jesus Christ, why he came into this world, why he got crucified, why he gave up his garments, and why he was buried, and why he came alive again? ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಯಾಕೆ? ಆತನು ನಮಗೋಸ್ಕರ ಆ ಒಂದು ವಸ್ತ್ರವನ್ನು ಕೊಟ್ಟದ್ದು ಯಾಕೆ? ಆ ಒಂದು ಶಿಲುಬೆಯ ಬಾಧೆಯನ್ನು ಸಹಿಸಿಕೊಂಡದ್ದು ಯಾಕೆ? ಶಿಲುಬೆಯಲ್ಲಿ ಮರಣವನ್ನು ಹೊಂದಿ ಪುನರುತ್ಥಾನ ಹೊಂದಿದ್ದು ಯಾಕೆ ಎಂಬುದಾಗಿ ನಮ್ಮಲ್ಲಿ ಯಾರಿಗಾದರೂ ಸ್ಪಷ್ಟವಾಗಿ ತಿಳಿದಿದೆಯೇ? My dear friend, you must have come here for a garment, but do you know the eternal value, the precious value attached to that? ನೀವು ಒಂದು ವೇಳೆ ಯೇಸು ಕ್ರಿಸ್ತನ ಆ ಒಂದು ವಸ್ತ್ರ ಅಂದರೆ ಲೌಕಿಕವಾಗಿ ದೊರೆಯುವಂತ ಲಾಭಕ್ಕಾಗಿ ಬಂದಿರಬಹುದು, ಆದರೆ ನಿಜವಾಗಲೂ ನಿತ್ಯ ಕಾಲಕ್ಕೂ ಇರುವಂತ ಆ ಒಂದು ವಸ್ತ್ರದ ಲಾಭವೇನು, ಅದರಿಂದ ಬರುವಂತ ದೊರೆಯುವಂತ ಆಶೀರ್ವಾದವೇನು ಎಂಬುದಾಗಿ ನಮಗೆ ತಿಳಿದಿದೆಯಾ? Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Everyone deserted Jesus Christ, including the disciples. ಯೇಸು ಕ್ರಿಸ್ತನನ್ನು ಎಲ್ಲರೂ ಬಿಟ್ಟು ಓಡಿ ಹೋದರು, ಶಿಷ್ಯರು ಸಹ ಆತನನ್ನು ಬಿಟ್ಟು ಓಡಿದರು. Till Palm Sunday, there was a big crowd following Jesus. ಗರಿಗಳ ಹಬ್ಬದ ದಿನದವರೆಗೂ ದೊಡ್ಡ ಗುಂಪು ಯೇಸುವನ್ನು ಹಿಂಬಾಲಿಸುತ್ತಾ ಇತ್ತು. Oh, they were loving Jesus Christ, celebrating. ಯೇಸು ಕ್ರಿಸ್ತನನ್ನು ಪ್ರೀತಿಸಿ ಆತನ ಸಂಗಡ ಇದ್ದು ಸಂತೋಷಕರವಾಗಿ ಆಚರಣೆಯನ್ನು ಮಾಡುತ್ತಾ ಇದ್ರು. My dear friend, why are you coming to church? ಪ್ರೀತಿಯುಳ್ಳ ಸ್ನೇಹಿತರೆ, ನೀವು ಸಭೆಗೆ ಯಾಕೆ ಬರುತ್ತಾ ಇದ್ದೀರಿ? Do you know the eternal value Jesus willing to give to you? ಯೇಸು ಕ್ರಿಸ್ತನು ನಮಗೆ ನಿತ್ಯ ಕಾಲಕ್ಕೂ ಕೊಡುತ್ತಾ ಇರುವಂತ ಆ ಒಂದು ಮೌಲ್ಯವು ನಿಮಗೆ ತಿಳಿದಿದೆಯಾ? Are you coming to Jesus for a temporary benefit of this world? ಇಲ್ಲವೇ ಯೇಸು ಕ್ರಿಸ್ತನ ಬಳಿಗೆ ಬರುವಂತದ್ದು ಲೌಕಿಕವಾಗಿ ದೊರೆಯುವಂತ ಈ ಲಾಭಕ್ಕಾಗಿ ಮಾತ್ರವೇ? Everyone left, my dear friend. Then nobody there except these four guards at the crucifixion site. ಇಲ್ಲಿ ಎಲ್ಲರೂ ಯೇಸುವನ್ನು ಬಿಟ್ಟು ಓಡಿ ಹೋದರು, ಆದರೆ ಇಲ್ಲಿ ಯೇಸುವನ್ನು ಶಿಲುಬೆಗೆ ಹಾಕುವಂತ ಈ 4 ಜನರು ಮಾತ್ರ ಅಲ್ಲಿ ಉಳಿದರು. Where are the people who got benefit from Jesus Christ? ಯೇಸು ಕ್ರಿಸ್ತನಿಂದ ಲಾಭವನ್ನು ಪಡೆದುಕೊಂಡಂತ ಜನರು ಈಗ ಎಲ್ಲಿದ್ದಾರೆ?
Jesus turned back and answered, I have healed 10 lepers. Only one has come. Where are the 9? ಯೇಸು ಕ್ರಿಸ್ತನು ಅಲ್ಲಿ ಬಂದಂತ ಕುಷ್ಠರೋಗಿಯನ್ನು ನೋಡಿ ಹೇಳ್ತಾನೆ, ಅಲ್ಲಿ ಸ್ವಸ್ಥ ಹೊಂದಿದ್ದು 10 ಜನರು, ಆದರೆ ಒಬ್ಬನು ಮಾತ್ರವೇ ಹಿಂತಿರುಗಿ ಬಂದು ಉಪಕಾರ ಸ್ತುತಿಯನ್ನು ಹೇಳುತ್ತಾ ಇದ್ದಿ, ಆದರೆ ಇನ್ನು 9 ಜನರು ಸ್ವಸ್ಥ ಹೊಂದಿದರು, ಆದರೆ ಅವರು ಈಗ ಎಲ್ಲಿ ಎಂಬುದಾಗಿ ಕೇಳುತ್ತಾನೆ. That you can read in Luke chapter 17:17. ಅದನ್ನು ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. 10 people came, they got cured. They had their benefit. After that they left Jesus Christ. 10 ಜನರು ಬಂದರು, 10 ಜನರು ಸೌಖ್ಯವನ್ನು ಹೊಂದಿದರು, ನಂತರ ಯೇಸುವನ್ನು ಬಿಟ್ಟು ಹೋದರು. They did not bother about Jesus Christ afterwards. ಅದರ ನಂತರ ಅವರು ಯೇಸುವನ್ನು ಕುರಿತಾಗಿ ಚಿಂತಿಸಲಿಲ್ಲ. Once their wishes fulfilled, my dear friend, they will not stick on to Jesus Christ, because they came here only for garments, not Jesus Christ. ಅವರು ಯೇಸುವಿನ ವಸ್ತ್ರವನ್ನು ಹುಡುಕಿ ಮಾತ್ರವೇ ಬಂದಿದ್ದರಿಂದ ಅವರಿಗೆ ಸ್ವಸ್ಥತೆಯು ದೊರೆತ ತಕ್ಷಣ ಯೇಸುವನ್ನು ಕುರಿತಾಗಿ ಚಿಂತಿಸದೆ ಬಿಟ್ಟು ಹೋಗುವಂತ ಜನರು. They did not know the value of the garment. ಯೇಸು ಕ್ರಿಸ್ತನ ವಸ್ತ್ರದ ಮೌಲ್ಯವು ಅವರಿಗೆ ತಿಳಿದಿರಲಿಲ್ಲ. Though so many people touched Jesus Christ's garments, only those who with a faith who touched his garments were healed. ಅನೇಕ ಜನರು ಯೇಸುವಿನ ವಸ್ತ್ರವನ್ನು ಮುಟ್ಟಿದರೂ ಸಹ ಆತನಲ್ಲಿ ನಂಬಿಕೆ ಇಟ್ಟು ಮುಟ್ಟಿದಂತವರು ಮಾತ್ರವೇ ಸ್ವಸ್ಥತೆಯನ್ನು ಹೊಂದಿದರು. Hallelujah. 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 The irony is, while stripping Jesus Christ, my dear friend, they were making him naked. ಯೇಸು ಕ್ರಿಸ್ತನ ವಸ್ತ್ರವನ್ನು ಕಳಚಿದ್ದು ಯಾಕೆ? ಆತನನ್ನು ಬೆತ್ತಲೆಯಾಗಿ ಮಾಡಿದರು. Did not they know that they were making naked, putting shame to him? ಆತನನ್ನು ಬೆತ್ತಲೆಯಾಗಿ ಮಾಡಿ ಆತನಿಗೆ ಅಂದ್ರೆ ಆತನನ್ನು ಬೆತ್ತಲೆಯಾಗಿ ಬೇರೆಯವರ ಮುಂದೆ ನಿಲ್ಲಿಸುತ್ತಾ ಇದ್ದೇವಲ್ಲ ಎಂಬುದಾಗಿ ಅವರಿಗೆ ಅಷ್ಟು ಸಹ ಅರಿವು ಕಂಡು ಬರಲಿಲ್ಲ. They were bothered about their garments only, my dear friend. These gods were bothered about getting the garments, not about the shame which they are putting on Jesus Christ. ಈ ಒಂದು ಕಾವಲುಗಾರರು ಅವರಿಗೆ ವಸ್ತ್ರವು ದೊರೆಯಬೇಕು, ಅದರಿಂದ ಲಾಭವು ದೊರೆಯಬೇಕೆಂಬುದಾಗಿ ಮಾತ್ರವೇ ಯೋಚಿಸಿದರೆ ಹೊರತು ಯೇಸುವಿಗೆ ಬೆತ್ತಲೆಯಾಗುವುದರಿಂದ ಬರುವಂತ ಅವಮಾನವನ್ನು ಕುರಿತಾಗಿ ಚಿಂತಿಸಲಿಲ್ಲ. How many Christians are putting Jesus to shame? ನಮ್ಮಲ್ಲಿ ಎಷ್ಟು ಜನ ಯೇಸು ಕ್ರಿಸ್ತನನ್ನು ಅವಮಾನಪಡಿಸುತ್ತಾ ಇದ್ದೇವೆ. But we come to church and pray for me, this, that, everything should, all the benefits should flow to me from heaven to earth, everything I should get it, but not bothered about the shame that they are putting on Jesus Christ. ಆಲಯಕ್ಕೆ ಬಂದು ನನಗೆ ಇದಕ್ಕೆ ಪ್ರಾರ್ಥಿಸಿ ಅದಕ್ಕೆ ಪ್ರಾರ್ಥಿಸಿ ಇರುವಂತ ಎಲ್ಲಾ ಆಶೀರ್ವಾದಗಳು ನನಗೆ ದೊರೆಯಬೇಕು ಎಂಬುದಾಗಿ ಅವರು ಪ್ರಾರ್ಥಿಸುತ್ತಾರೆ, ಹೇಳುತ್ತಾರೆ. ಆದರೆ ಅದರಿಂದ ಯೇಸುವನ್ನು ಬೆತ್ತಲೆ ಮಾಡಿ ಆತನಿಗೆ ಅವಮಾನವನ್ನು ತರುವಂತ ಯಾವುದೇ ಕಾರ್ಯವನ್ನು ಕುರಿತಾಗಿ ಚಿಂತಿಸುವುದಿಲ್ಲ. Go and see the central jail. How many people are having a Christian name? They'll have beautiful Christian names, but lodged in the central jail. ಸೆಂಟ್ರಲ್ ಜೈಲ್ಗೆ ಹೋಗಿ ನೋಡುವಂತ ಸಮಯದಲ್ಲಿ ಅಲ್ಲಿ ಅನೇಕ ಕ್ರೈಸ್ತರು ಒಳಗೆ ಇರುವುದನ್ನು ನಾವು ನೋಡುತ್ತೇವೆ. My dear friend, you are having a Christian name. You are going to church. How can you put Jesus' name to shame? ನೀನು ಕ್ರೈಸ್ತ ಹೆಸರುಗಳು ನಿಮಗೆ ಉಂಟು ಮತ್ತು ಆಲಯಕ್ಕೆ ಹೋಗುತ್ತೀರಿ, ಆದರೆ ಯೇಸುವನ್ನು ಹೇಗೆ ಅವಮಾನಪಡಿಸುವುದಕ್ಕೆ ನಿಮಗೆ ಸಾಧ್ಯವಾಗುತ್ತದೆ ಹೇಳಿ? Every time you commit sin, my dear friend, you are making Jesus naked. ನೀವು ಎಷ್ಟು ಬಾರಿ ಪಾಪವನ್ನು ಮಾಡುತ್ತಾ ಇರುತ್ತೀರೋ ಆಗ ಯೇಸುವನ್ನು ಬೆತ್ತಲೆ ಮಾಡಿ ಆತನನ್ನು ಅವಮಾನಪಡಿಸುತ್ತಾ ಇರುತ್ತೀರಿ. Do you know when you commit sin,
ನೀವು ಪಾಪವನ್ನು ಮಾಡುವಂತ ಸಮಯದಲ್ಲಿ you are undressing Jesus Christ. ಯೇಸುವನ್ನು ಬೆತ್ತಲೆ ಮಾಡುತ್ತಾ ಇದ್ದೀರಿ. How many heinous crimes been done by the Christian, the so-called Christian, including the pastors, the prophets, and they are called priests. And how many people are putting Jesus to shame? They say Christian priest, Christian father. ಕ್ರೈಸ್ತರ ಹೆಸರನ್ನು ಇರುವಂತ ಜನರು ಮತ್ತು ಅನೇಕ ಹಿರಿಯರು, ಬೋಧಕರು, ಇವರೆಲ್ಲರೂ ಘೋರ ಪಾಪವನ್ನು ಮಾಡುತ್ತಾರೆ. ಅಂದರೆ ಅವರ ಹೆಸರುಗಳು ಪತ್ರಿಕೆಯಲ್ಲಿಯೂ ಬರುತ್ತದೆ, ಇವರು ಫಾದರ್ ಎಂಬುದಾಗಿ ಹೇಳಿ ಅವರ ಹೆಸರುಗಳು ಬರುತ್ತದೆ. ಆಗ ನೀವು ಯೇಸುವನ್ನು ಬೆತ್ತಲೆ ಮಾಡಿ ಆತನನ್ನು ಅವಮಾನಪಡಿಸುತ್ತೀರಿ. Hallelujah. Hallelujah. Let's turn back and see. And in Psalms 139, psalmist says, Lord, see if there be, search me, O God, and know my heart today. See if there be any wicked ways in me. Lord, in my life, what are the wicked ways? Search me, Lord, point out. Because of my wicked ways, I'm, Lord, bringing you to shame. People still say, he's a Christian. The word Christian comes. It's not an individual. They use the word Christian. ಕೀರ್ತನೆಗಳು 139ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. Hallelujah. 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 These people, these gods did not know the value of the garment. They thought they had the power to take the garments from Jesus Christ and take it to themselves. ಇಲ್ಲಿರುವಂತ ಕಾವಲುಗಾರರು ಯೇಸುವಿನ ವಸ್ತ್ರವನ್ನು ಕಳಚುವಂತ ಆ ಒಂದು ಅಧಿಕಾರ ಹೊಂದಿದಂಥವರಾಗಿದ್ದರಿಂದ ಆತನ ವಸ್ತ್ರವನ್ನು ಕಳಚಿಕೊಂಡು ಅದನ್ನು ತಮ್ಮಲ್ಲಿ ಪಾಲು ಮಾಡಿಕೊಂಡು ತಾವು ಅದನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಮಾತ್ರವೇ ಯೋಚಿಸುವಂತವರಾಗಿದ್ದರು. Their materialistic view was that they are getting some benefit. ಅವರಿಗೆ ಈ ಪ್ರಯೋಜನ ಮಾತ್ರವೇ ಅವರ ಆಲೋಚನೆಯಲ್ಲಿ ಇದ್ದದ್ದು. So they thought they had the power to do. ಅವರಿಗೆ ಇವೆಲ್ಲವನ್ನು ಮಾಡುವಂತ ಅಧಿಕಾರ ಉಂಟು ಎಂಬುದಾಗಿ ತಿಳಿದುಕೊಂಡಿದ್ದರು. But if you keenly observed the crucifixion of Jesus Christ did not ever resisted these people while removing his garments. ಯೇಸುವಿನ ವಸ್ತ್ರವನ್ನು ಕಳಚುವಂತ ಸಮಯದಲ್ಲಿ ಆ ವಾಕ್ಯಗಳನ್ನು ಓದುವಂತ ಸಮಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತದೆ, ಯೇಸು ಕ್ರಿಸ್ತನು ತನ್ನ ವಸ್ತ್ರವನ್ನು ಕಳಚಬೇಡಿ ಎಂಬುದಾಗಿ ಹೇಳಿ ಯಾವುದೇ ರೀತಿಯಿಂದ ಆತನು ಹೇಳಲಿಲ್ಲ. Hallelujah. 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 People think they have the power over Jesus Christ. They can do anything, including crucifixion and removing of his garments. ಯೇಸು ಕ್ರಿಸ್ತನ ಮೇಲೆ ತಮಗೆ ಎಲ್ಲಾ ಅಧಿಕಾರ ಇದೆ ಎಂಬುದಾಗಿ ಜನರು ತಿಳಿದುಕೊಂಡಿದ್ದರು. ಆತನನ್ನು ಶಿಲುಬೆಗೆ ಹಾಕುವುದು, ಆತನ ವಸ್ತ್ರವನ್ನು ಕಳಚುವುದಕ್ಕೂ ತಮಗೆ ಅಧಿಕಾರವಿದೆ ಎಂಬುದಾಗಿ ಅವರು ತಿಳಿದುಕೊಂಡಿದ್ದರು. Unfortunately, my dear friend, it is not the will of these people, but the will of his Father, who decided earlier that Jesus Christ has to die and he has to part away his garments. This was pre-decided. The prophetic message is already given. It says, if you, the first sentence itself says, the first sentence says, they parted his garments. This is for what? Fulfilling the prophetic word which was spoken by the prophet. This already foretold that Jesus Christ's garments will be removed.
ಇಲ್ಲಿ ಆ ಕಾವಲುಗಾರರು ಒಂದು ವೇಳೆ ತಿಳಿದುಕೊಂಡಿರಬಹುದು, ಈ ವಸ್ತ್ರವನ್ನು ಕಳಚುವಂಥದ್ದು, ಆತನನ್ನು ಶಿಲುಬೆಗೆ ಏರಿಸುವಂಥದ್ದು, ಇವೆಲ್ಲವೂ ಅವರಿಗೆ ಕೊಡಲ್ಪಟ್ಟಂತ ಅಧಿಕಾರ ಎಂಬುದಾಗಿ. ಆದರೆ ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯದಲ್ಲಿ ಗಮನಿಸಿ ನೋಡುವಂತ ಸಮಯದಲ್ಲಿ ಅವೆಲ್ಲವೂ ಅವರ ಆಲೋಚನೆಯಂತೆ ಆಗಲಿ, ಇಲ್ಲವೇ ಅದು ಅವರ ಅಧಿಕಾರದಿಂದಾಗಲಿ ನಡೆಯಲಿಲ್ಲ. ಇವೆಲ್ಲವೂ ಮೊದಲೇ ಮುಂತಿಳಿಸಿದಂತ ಪ್ರಕಾರವಾಗಿ ನಡೆದಂತ ಮಾತುಗಳಾಗಿ, ಕ್ರಿಯೆಗಳಾಗಿ ಕಂಡು ಬರುತ್ತದೆ. Jesus allowed that his garments be removed. ಯೇಸು ಕ್ರಿಸ್ತನು ಆತನ ವಸ್ತ್ರವು ಕಳಚಿಕೊಳ್ಳಲಿ ಎಂಬುದಾಗಿ ಆತನು ಅನುಮತಿಸಿದನು. He gave his garments to the people. ಆತನು ಜನರಿಗೋಸ್ಕರ ತನ್ನ ವಸ್ತ್ರವನ್ನು ಕೊಟ್ಟನು. He became naked to cover us. ನಮ್ಮ ನಾಚಿಕೆತನವನ್ನು, ಬೆತ್ತಲೆಯನ್ನು ಮುಚ್ಚುವುದಕ್ಕಾಗಿ ತನ್ನ ವಸ್ತ್ರವನ್ನು ನಮಗೆ ಕೊಟ್ಟನು. He allowed his dress to be removed so that the dress is used to cover you who are naked. ನಾವು ಬೆತ್ತಲೆಯಾಗಿರುವುದನ್ನು ಮುಚ್ಚುವುದಕ್ಕಾಗಿ ತನ್ನ ವಸ್ತ್ರವನ್ನು ಕಳಚುವುದಕ್ಕೆ ಆತನು ಅನುಮತಿ ಕೊಟ್ಟನು. To cover you, he became naked. ನಿಮ್ಮನ್ನು ಮುಚ್ಚುವುದಕ್ಕಾಗಿ, ನಿಮ್ಮ ಬೆತ್ತಲೆತನವನ್ನು ಮುಚ್ಚುವುದಕ್ಕಾಗಿ ಆತನು ಬೆತ್ತಲೆಯಾದನು. Hallelujah. 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 Please understand one thing. It was not Jesus who was made naked. He gave himself so that he will be made naked, so that that dress is used to cover our sins. ಯೇಸುವನ್ನು ಬೆತ್ತಲೆಯಾಗಿ ಮಾಡಲಿಲ್ಲ, ಆತನು ನಮ್ಮ ಬೆತ್ತಲೆತನವನ್ನು ಮುಚ್ಚುವುದಕ್ಕಾಗಿ ತನ್ನ ವಸ್ತ್ರವನ್ನು ಕಳಚುವುದಕ್ಕೆ ಕೊಟ್ಟನು. Hallelujah. 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 The Bible says, ಸತ್ಯವೇದವು ಹೇಳುತ್ತದೆ, Romans chapter 4 verse 7 says, ರೋಮಾಪುರದವರು ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ, blessed are those whose iniquities are forgiven and whose sins are covered. Whose sins are covered. They are the blessed people. 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. To cover your sin and my sin, he gave up his garment. ನಿನ್ನ ನನ್ನ ಪಾಪಗಳನ್ನು ಮುಚ್ಚುವುದಕ್ಕಾಗಿ ಆತನು ತನ್ನ ವಸ್ತ್ರವನ್ನು ಕೊಟ್ಟನು. He is a God who gives his garments to cover up our sins, my dear friend, to cover our nakedness. ನಮ್ಮ ಬೆತ್ತಲೆತನವನ್ನು, ನಮ್ಮ ಪಾಪವನ್ನು ಮುಚ್ಚುವುದಕ್ಕಾಗಿ ನಮ್ಮ ಪ್ರೀತಿಯುಳ್ಳ ದೇವರು ತನ್ನ ವಸ್ತ್ರವನ್ನು ನಮಗೋಸ್ಕರ ಆತನು ಕೊಡುವಾತನಾಗಿದ್ದಾನೆ. He doesn't want us to be put into shame, my dear friend. ನಾವು ಬೆತ್ತಲೆಯಾಗಿರುವುದಕ್ಕಾಗಿ, ಇಲ್ಲವೇ ಅವಮಾನ ಹೊಂದುವುದಕ್ಕೆ ಆತನು ಬಿಡುವುದಿಲ್ಲ. He took the shame upon himself, ಆತನು ಆ ಅವಮಾನವನ್ನು ತನ್ನ ಮೇಲೆ ಹೊತ್ತುಕೊಂಡನು, so that our shame is removed. ಆದ್ದರಿಂದ ನಮ್ಮ ಅವಮಾನವು ನಮ್ಮಿಂದ When ತೆಗೆಯಲ್ಪಡುತ್ತದೆ. God saw Adam was naked, ಆದಾಮನು ಬೆತ್ತಲೆಯಾಗಿರುವುದನ್ನು ದೇವರು ಕಂಡಾಗ God did not want Adam to be naked. ಆದಾಮನು ಬೆತ್ತಲೆಯಾಗಿರುವುದು ದೇವರಿಗೆ ಇಷ್ಟವಾಗಲಿಲ್ಲ. Adam said, when God asked Adam, why are you hiding yourself? ದೇವರು ಆದಾಮನನ್ನು ನೋಡಿ, ನೀನು ಯಾಕೆ ಬಚ್ಚಿಟ್ಟುಕೊಂಡಿದ್ದೆ ಎಂದು ಕೇಳುವಂತ ಸಮಯದಲ್ಲಿ He said, Lord, I am naked. ದೇವರೇ, ನಾನು ಬೆತ್ತಲೆಯಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ. Oh, my dear friend, God does not want you to be naked. ನೀನು ಬೆತ್ತಲೆಯಾಗಿರುವುದು ದೇವರಿಗೆ ಇಷ್ಟವಿಲ್ಲ. God does not want you to hide. ನೀನು ಮರೆಯಾಗಿ ಬಚ್ಚಿಟ್ಟುಕೊಂಡಿರುವುದು ದೇವರಿಗೆ ಇಷ್ಟವಿಲ್ಲ. When Adam committed sin, his nakedness was exposed. ಆದಾಮನು ಪಾಪ ಮಾಡಿದಂತ ಸಮಯದಲ್ಲಿ ಅವನ ಬೆತ್ತಲೆತನವು ಹೊರಗೆ ಕಾಣಿಸಿತು. Then God took one sheep, killed it, used the skin of that sheep and made a dress for Adam. ಅಲ್ಲಿ ದೇವರು ಒಂದು ಕುರಿಯನ್ನು ತೆಗೆದುಕೊಂಡು ಅದರ ಚರ್ಮವನ್ನು ತೆಗೆದು ಅವರಿಗೆ ವಸ್ತ್ರವಾಗಿ ಉಡಿಸಿದನು. The same sheep is Jesus Christ, whose dress is removed so that our sins are covered.
ಅದೇ ಕುರಿಯಾಗಿರುವಂತ ಯೇಸು ಕ್ರಿಸ್ತನನ್ನು ಹೊಸ ಒಡಂಬಡಿಕೆಯಲ್ಲಿ ನೋಡುತ್ತೇವೆ. ಆತನು ನಮ್ಮ ಪಾಪಗಳಿಗೋಸ್ಕರ ತನ್ನ ವಸ್ತ್ರವನ್ನು ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. In Ezekiel chapter 16 verse 8, if you read, ಯೆಹೆಜ್ಕೇಲನ ಪ್ರವಾದನ ಗ್ರಂಥ 16ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದುವಂತ ಸಮಯದಲ್ಲಿ 22, let's read first 22. ಮೊದಲನೇದಾಗಿ ಅದೇ ಅಧ್ಯಾಯ 22ನೇ ವಾಕ್ಯವನ್ನು ಓದೋಣ. And in thine abomination and thy whoredoms thou wast not remember the days of thy youth, that thou wast naked, bare, wast polluted in thy blood. 22ನೇ ವಾಕ್ಯವು ಹೇಳುತ್ತದೆ, ಈ ನಿನ್ನ ಅಸಹ್ಯ ಕಾರ್ಯಗಳನ್ನು ಸುಳಿತನವನ್ನು ನೀನು ಪದೇ ಪದೇ ನಡೆಸುತ್ತಿದ್ದಾಗ ನೀನು ಬಟ್ಟೆ ಇಲ್ಲದೆ ಬೆತ್ತಲೆಯಾಗಿ ನಿನ್ನ ರಕ್ತದಲ್ಲಿ ಹೊರಳಾಡುತ್ತಿದ್ದ ನಿನ್ನ ಎಳೆತನವನ್ನು ನೀನು ಜ್ಞಾಪಕಕ್ಕೆ ತಂದುಕೊಳ್ಳಲಿಲ್ಲ. Whenever we commit sin, my dear friend, we are naked. ನಾವು ಪಾಪ ಮಾಡುವಂತ ಸಮಯದಲ್ಲಿ ನಾವು ಬೆತ್ತಲೆಯಾಗಿ ಇರುತ್ತೇವೆ. The Satan pulls out our dress and makes us naked, putting us into shame. ನಾವು ಪಾಪ ಮಾಡುವಂತ ಸಮಯದಲ್ಲಿ ಸೈತಾನನು ನಮ್ಮ ವಸ್ತ್ರವನ್ನು ಕಳಚಿ ನಮ್ಮನ್ನು ಬೆತ್ತಲೆಯಾಗಿ ಮಾಡುತ್ತಾನೆ. So God comes into that picture and he says, I saw you were naked because of your whoredom, because of your sins you have committed. So what I have to do, he says, 16 verse 8 he says, Ezekiel chapter 16 verse 8 he says, ಇಲ್ಲಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಾನು ನಿನ್ನನ್ನು ನೋಡಿದಂಥ ಅಸಹ್ಯ ಕಾರ್ಯಗಳನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ನಿನ್ನ ಬೆತ್ತಲೆತನವನ್ನು ನಾನು ಕಂಡೆನು ಎಂಬುದಾಗಿ ಹೇಳುವಂಥದ್ದು ಮಾತ್ರವಲ್ಲದೆ ಅದೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಹೇಳುತ್ತಾನೆ, Now when I passed by thee and looked upon thee, behold, thy time was the time of love. I spread my skirt over thee and covered thy nakedness. And I swear unto thee and entered into a covenant with thee, saith the Lord, and thou becamest mine. ನಾನು ಹಾದು ಹೋಗುತ್ತಾ ನಿನ್ನನ್ನು ನೋಡಲು, ಇಗೋ ನೀನು ಮದುವೆಗೆ ಸಿದ್ಧಳಾಗಿದ್ದಿ. ಆಗ ನಾನು ನನ್ನ ಹೊದಿಕೆಯ ನೆರಿಗೆಯನ್ನು ನಿನ್ನ ಮೇಲೆ ಹಾಕಿ ನಿನ್ನ ಮಾನವನ್ನು ಕಾಪಾಡಿದೆನು. ಇದಲ್ಲದೆ ನಾನು ನಿನಗೆ ಮಾತು ಕೊಟ್ಟು ಒಡಂಬಡಿಕೆ ಮಾಡಿಕೊಂಡದರಿಂದ ನೀನು ನನ್ನವಳಾದಿ. ಇದು ಕರ್ತನಾದ ಯೆಹೋವನ ನುಡಿ. Hallelujah. Hallelujah. When God passed by, he saw us naked. Our shame was exposed. He did not leave us just like that. Bible says, I gave my garment. I gave my garment, covered your sins. Blessed are they whose sins are covered. ದೇವರು ಹಾದು ಹೋಗುವಂತ ಸಮಯದಲ್ಲಿ ನಾವು ಬೆತ್ತಲೆಯಾಗಿರುವುದನ್ನು ಆತನು ಕಂಡನು. ಅದನ್ನು ಕಂಡು ಆತನು ಸುಮ್ಮನೆ ಇರಲಿಲ್ಲ. ನಾವು ಬೆತ್ತಲೆಯಾಗಿರುವುದು ಆತನಿಗೆ ಇಷ್ಟವಿಲ್ಲ. ಆದ್ದರಿಂದ ತನ್ನ ವಸ್ತ್ರವನ್ನು ನಮ್ಮ ಮೇಲೆ ಹೊದಿಸಿ ನಮ್ಮ ಮಾನವನ್ನು ಕಾಪಾಡಿದನು. ದೇವರ ವಾಕ್ಯವು ಹೇಳುತ್ತದೆ, ಆತನ ನಮ್ಮ ಪಾಪಗಳನ್ನು ಕ್ಷಮಿಸುವುದರಿಂದ, ಅಂದರೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವುದರಿಂದ ನಾವು ಧನ್ಯರಾಗಿ ಕಂಡು ಬರುತ್ತೇವೆ ಎಂಬುದಾಗಿ. Hallelujah. Hallelujah. He covered our sins with his garments. ಆತನ ವಸ್ತ್ರದಿಂದ ನಮ್ಮ ಪಾಪಗಳನ್ನು ಆತನು ಮುಚ್ಚಿದನು. He has to give up his garments and made himself naked so that my nakedness is covered with his garments. ನಮ್ಮ ಪಾಪಗಳಿಂದ ನಾವು ಬೆತ್ತಲೆಯಾಗಿ ಕಂಡು ಬರುತ್ತಾ ಇದ್ದೇವೆ. ಆ ಒಂದು ಸಮಯದಲ್ಲಿ ಆತನು ತನ್ನ ವಸ್ತ್ರವನ್ನು ಬಿಚ್ಚಿ ನಮ್ಮ ಆ ಒಂದು ಪಾಪಗಳನ್ನು ಮುಚ್ಚಿ ನಮ್ಮ ಬೆತ್ತಲೆತನವನ್ನು ಮುಚ್ಚುತ್ತಾನೆ. ನಮ್ಮನ್ನು ಬೆತ್ತಲೆತನದಿಂದ ಮುಚ್ಚುವುದಕ್ಕಾಗಿ ತಾನೇ ಬೆತ್ತಲೆಯಾಗಿ ದೇವರು ಈ ಲೋಕಕ್ಕೆ ಬಂದನು. Isaiah chapter 61 verse 10 very clearly says, that's why I rejoice. Today I am not naked. My dear friend, the church can say, the Christians can say,
Today I am not naked, and no one can see my shame, because he says, I will greatly rejoice in the Lord, my soul shall be joyful in the Lord. Because he hath clothed me with the garments of salvation. He hath covered me with a robe of righteousness. ನಾನು ಬೆತ್ತಲೆಯಾಗಿರುವುದು ಆತನಿಗೆ ಇಷ್ಟವಿಲ್ಲದೆ ಇರುವುದರಿಂದ ಆತನು ತನ್ನ ವಸ್ತ್ರವನ್ನು ಕಳಚಿ ತಾನು ಬೆತ್ತಲೆಯಾಗಿ ನಮ್ಮ ಬೆತ್ತಲೆತನವನ್ನು ಮುಚ್ಚಿದನು. ಯೆಶಾಯ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನಲ್ಲ. Hallelujah. 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 By his garments, my dear friend, we have our salvation. ಆತನ ವಸ್ತ್ರದಿಂದ ನಮಗೆ ರಕ್ಷಣೆಯು ಉಂಟಾಗುತ್ತದೆ. Hallelujah. Hallelujah. By his garments today we have the garment of salvation and righteousness. ಆತನ ವಸ್ತ್ರದಿಂದ ನಮಗೆ ರಕ್ಷಣೆಯು ಮತ್ತು ನೀತಿವಂತಿಕೆಯು ದೊರೆಯುತ್ತದೆ. Galatians chapter 3 verse 27 very clearly says, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, for all of you who were baptized into Christ have clothed yourself with Christ. It is a time for you to get up to the greater benefit of salvation, my dear friend. ಇಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. Hallelujah. 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 His garments, my dear friend, is Jesus himself. Those who are baptized into Christ have clothed themselves with Christ himself. ಆ ಒಂದು ವಸ್ತ್ರ ಎಂದು ಹೇಳುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತನಾಗಿ ಕಾಣಲ್ಪಡುತ್ತಾನೆ. ಆತನ ಮುಖಾಂತರವಾಗಿ ನಾವು ರಕ್ಷಣೆಯನ್ನು ಹೊಂದುವಂತವರಾಗಿದ್ದೇವೆ. ನಮ್ಮ ಪಾಪಗಳು ಮುಚ್ಚಲ್ಪಡುತ್ತದೆ. ಆದ್ದರಿಂದ ನಾವು ಆತನ ಅಂದರೆ ಪಾಪಗಳಿಂದ ಮುಚ್ಚಲ್ಪಟ್ಟಂತವರಾಗಿ ಕಾಣಲ್ಪಡುತ್ತೇವೆ. Hallelujah. 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 My dear friend, this garment of salvation, this garment of righteousness will not come at our worthiness or our efforts. ಈ ಒಂದು ರಕ್ಷಣಾ ವಸ್ತ್ರ ಎಂದು ಹೇಳುವಂತ ಸಮಯದಲ್ಲಿ ಅದು ನಮ್ಮ ಕ್ರಿಯೆಗಳಿಂದ, ನಾವು ಮಾಡುವಂತ ಒಳ್ಳೆಯ ಕ್ರಿಯೆಗಳಿಂದ ಇವೆಲ್ಲವೂ ಬರುತ್ತದೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. The four guards who were there at the crucifixion site must have thought they can take the garments of Jesus Christ. My dear friend, Jesus himself voluntarily, without any resistance, gave up his garments. That is why those people could able to get it. If Jesus would have resisted it, they would not have even touched his garments. ಒಂದು ವೇಳೆ ಅಲ್ಲಿರುವಂಥ ಕಾವಲುಗಾರರು ತಿಳಿದುಕೊಂಡಿರಬಹುದು, ಅವರಿಗಿರುವಂಥ ಅಧಿಕಾರದಿಂದ ಯೇಸುವಿನ ವಸ್ತ್ರವನ್ನು ಬಿಚ್ಚುವುದಕ್ಕೆ ಸಾಧ್ಯವಾಯಿತು ಎಂಬುದಾಗಿ. ಆದರೆ ಇಲ್ಲಿ ನಡೆದದ್ದೇ, ಯೇಸುವು ಆ ವಸ್ತ್ರವನ್ನು ಬಿಚ್ಚುವುದಕ್ಕೆ ಅನುಮತಿಸಿದ್ದರಿಂದಲೇ, ಸ್ವ ಇಚ್ಛೆಯಿಂದ ಅದನ್ನು ಕೊಟ್ಟಿದ್ದರಿಂದಲೇ ಅವರು ಆ ವಸ್ತ್ರವನ್ನು ಬಿಚ್ಚಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಇಲ್ಲವೇ ಯೇಸು ಕ್ರಿಸ್ತನ ವಸ್ತ್ರವನ್ನು ಬಿಚ್ಚುವುದಕ್ಕೆ ಎಡೆ ಮಾಡಿಕೊಡದೆ ಹೋಗದೇ ಇರುವುದಾದರೆ ಅವರಿಂದ ಆ ವಸ್ತ್ರವನ್ನು ಕಳಚುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. Jesus wanted these people to have his garments. ತನ್ನ ಜನರು ಆ ವಸ್ತ್ರವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಯೇಸು ಕ್ರಿಸ್ತನು ಬಯಸಿದನು. That is how the guards were able to get the garments of Jesus. ಆದ್ದರಿಂದಲೇ ಅಲ್ಲಿನ ಕಾವಲುಗಾರರು ಯೇಸುವಿನ ವಸ್ತ್ರವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಯಿತು. Hallelujah. 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 But one thing you have to see, there were four people,
but only one person got the, the gown of Jesus, the tunic of Jesus Christ, not all four, only one. ಅಲ್ಲಿ 4 ಮಂದಿ ಕಾವಲುಗಾರರು ಕಂಡು ಬಂದರು, ಆದರೆ ಎಲ್ಲರಿಗೂ ಆ ವಸ್ತ್ರವು ದೊರೆಯಲಿಲ್ಲ. ಯೇಸುವಿನ ಒಳಂಗಿಯು ಒಬ್ಬನಿಗೆ ಮಾತ್ರವೇ ದೊರೆಯಿತು. They, they casted lots to find out to whom it will go. ಆ ಒಂದು ವಸ್ತ್ರವು ಯಾರಿಗೆ ಹೋಗಬೇಕು ಎಂಬುದಾಗಿ ಅವರು ಅಲ್ಲಿ ಚೀಟು ಹಾಕಿ ನೋಡುತ್ತಾರೆ. It is a usual practice among the Jews and the Christians those days that whenever they could not able to decide on anything, if they want God to decide, they cast lots to find out to whom and how it should be done. ಆಗಿನ ಕಾಲದಲ್ಲಿ ಕ್ರೈಸ್ತರು ಮತ್ತು ಯಹೂದ್ಯರ ಮಧ್ಯದಲ್ಲಿ ಇದ್ದಂಥ ಒಂದು ಅಭ್ಯಾಸವೇನೆಂದು ಹೇಳುವುದಾದರೆ, ಅವರಿಗೆ ಯಾವುದೇ ಒಂದು ವಿಷಯದ ಮೇಲೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕೆ ಗೊಂದಲವಾಗಿ ಕಂಡುಬರುವಂಥ ಸಮಯದಲ್ಲಿ ಚೀಟು ಹಾಕಿ ಅದರ ಮುಖಾಂತರವಾಗಿ ಅವರು ಇತ್ಯರ್ಥ ಮಾಡುತ್ತಾ ಇದ್ದರು, ತೀರ್ಮಾನ ಮಾಡುತ್ತಾ ಇದ್ದರು. ಅದು ದೇವರಿಂದ ಬಂದಂಥ ತೀರ್ಮಾನ ಎಂಬುದಾಗಿಯೂ ನಂಬುತ್ತಾ ಇದ್ದರು. Even in the case of Jonah, we will know that they cast a lot. Exactly, it came on Jonah's head. ಆ ಒಂದು ಯೋನನ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿರುವಂಥ ಸಮಯದಲ್ಲಿಯೂ ನಾವು ಗಮನಿಸಬಹುದು, ಅವರು ಚೀಟು ಹಾಕಿ ನೋಡುವಂಥ ಸಮಯದಲ್ಲಿ ಯೋನನ ಹೆಸರು ಬಂದಿತು ಎಂಬುದಾಗಿ ನೋಡುತ್ತೇವೆ. Hallelujah. Hallelujah. Many instances in the Bible. I don't have time now, but there are so many instances. So these people also, they did not want to take decision on their own because it's not possible. So they want God to guide them to whom that gown, the tunic should go. ಇಲ್ಲಿಯೂ ಸಹ 4 ಜನರು ಇದ್ದರು, ಒಂದು ವಸ್ತ್ರವಿತ್ತು. ಆ ಒಂದು ಒಳಂಗಿಯು ಯಾರಿಗೆ ಹೋಗಬೇಕೆಂಬುದಾಗಿ ಅವರು ಚೀಟು ಹಾಕಿ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸಿದರು. Hallelujah. Hallelujah. Ultimately, God decides to whom that garment should go. ಕೊನೆಯದಾಗಿ ಯೇಸುವೆ ದೇವರೇ ಆ ಒಂದು ವಸ್ತ್ರವು ಯಾರಿಗೆ ಹೋಗಬೇಕು ಎಂಬುದಾಗಿ ತೀರ್ಮಾನಿಸುತ್ತಾನೆ. My dear friend, if the garment has come to you, it is His grace. ಆ ಒಂದು ವಸ್ತ್ರವು ನಿಮಗೆ ಬಂದಿರುವುದಾದರೆ ಅದು ದೇವರ ಕೃಪೆ ಎಂಬುದಾಗಿ ತಿಳಿದುಕೊಳ್ಳಿರಿ. If you have the salvation, if you have the garment of salvation, my dear friend, it is His grace. He wanted that you should have His garments. ನಿಮ್ಮಲ್ಲಿ ಆ ಒಂದು ವಸ್ತ್ರವು ಕಂಡು ಬರುವುದಾದರೆ, ರಕ್ಷಣಾ ವಸ್ತ್ರವು ನಿಮಗೆ ದೊರೆತಿರುವುದಾದರೆ, ಯೇಸು ಕ್ರಿಸ್ತನೇ ನಿಮಗೆ ರಕ್ಷಣೆಯು ದೊರೆಯಬೇಕು ಎಂಬುದಾಗಿ ತೀರ್ಮಾನಿಸಿದಂತವನು ಎಂಬುದಾಗಿ ತಿಳಿದುಕೊಳ್ಳಿರಿ. None of your efforts or energy has brought that salvation to you. It is a pure grace of God. That's what Bible says. ನಿಮಗೆ ಬಂದಿರುವಂತ ಆ ಒಂದು ರಕ್ಷಣೆಯು ನಿಮ್ಮ ಸತ್ಕ್ರಿಯೆಗಳಿಂದ ಎಂಬುದಾಗಿ ತಿಳಿದುಕೊಳ್ಳಬೇಡಿ. ನೀವು ಮಾಡಿದಂತ ಒಳ್ಳೆಯ ಕಾರ್ಯಗಳಿಂದ ಈ ಒಂದು ರಕ್ಷಣೆ ನನಗೆ ಬಂದಿದೆ ಎಂಬುದಾಗಿ ತಿಳಿದುಕೊಳ್ಳಬೇಡಿ. ರಕ್ಷಣೆ ಎನ್ನುವಂಥದ್ದು ದೇವರ ಮಹಾಕೃಪೆಯಿಂದ ನಮಗೆ ದೊರೆತಿರುವಂಥದ್ದು ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. Ephesians chapter 2 verse 8 says, "For it is by grace you have been saved. It is by your grace, by the grace of God, you are saved through faith. And this is not from yourself, it is a gift of God." ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಹೇಗೆ ಬದುಕಿಸಿದನು? ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. Hallelujah. 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 The salvation cannot be into piece. You can't tear it into pieces and share it among yourself. It is for the one person whom God wants to give to. Your family, if you say no, every member of the family to be saved, my dear friend. Just because one person is saved, he can't tear it into pieces and give to all his people. My dear friend, it will go only to that person whom God wanted to go. ಪ್ರೀತಿಯುಳ್ಳ ದೇವಜನರೇ, ರಕ್ಷಣೆ ಎನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೆ ಅವನವನಿಗೆ ದೊರೆಯುವಂಥದ್ದಾಗಿ ಕಾಣಲ್ಪಡುತ್ತದೆ. ಅದು ಪ್ರತಿ ವ್ಯಕ್ತಿಗೂ ವೈಯಕ್ತಿಕವಾಗಿ ದೇವರು ತನ್ನ ಕೃಪೆಯಿಂದ ಕೊಡುವಂಥದ್ದಾಗಿದೆ. ಒಂದು ಕುಟುಂಬದಲ್ಲಿ ಒಬ್ಬನು ರಕ್ಷಣೆ ಹೊಂದಿದ್ದಾನೆ ಎಂಬುದಾಗಿ ಸುಮ್ಮನಿರುವುದಲ್ಲ,
ಕುಟುಂಬದಲ್ಲಿರುವಂತ ಪ್ರತಿಯೊಬ್ಬರೂ ಸಹ ರಕ್ಷಣೆಯನ್ನು ಹೊಂದಿಕೊಳ್ಳಬೇಕಾಗಿದೆ. ಅದು ದೇವರ ಕೃಪೆಯಿಂದ ದೊರೆಯುವಂತದ್ದಾಗಿದೆ. You can't go on saying that my father was saved, my this thing was saved. Oh, my dear friend, are you saved? ನೀವು ಹೋಗಿ ನನ್ನ ತಂದೆ ರಕ್ಷಣೆ ಹೊಂದಿದರು, ನನ್ನ ತಾತ ರಕ್ಷಣೆ ಹೊಂದಿದ್ದರು ಎಂಬುದಾಗಿ ಹೇಳುವಂಥದ್ದಲ್ಲ. ಈ ದಿನದಲ್ಲಿ ನೀನು ರಕ್ಷಣೆ ಹೊಂದಿದ್ದೀಯಾ? You can't say, yes, I can somehow get it by my efforts. No. ನಾನು ನನ್ನ ಪುಣ್ಯಕ್ರಿಯೆಗಳಿಂದ, ನನ್ನ ಸತ್ಕ್ರಿಯೆಗಳಿಂದ ರಕ್ಷಣೆಯನ್ನು ಹೊಂದಿಕೊಳ್ಳುತ್ತೇನೆ ಎಂಬುದಾಗಿ ಹೇಳುವಂಥದ್ದಲ್ಲ. They cast lots and it went to one person. ಅವರು ಚೀಟು ಹಾಕಿ ಒಬ್ಬ ವ್ಯಕ್ತಿಗೆ ಆ ಒಂದು ವಸ್ತ್ರವು ದೊರೆಯಿತು. The garment of salvation. ರಕ್ಷಣೆ ಎನ್ನುವಂತ ವಸ್ತ್ರ. The garment of righteousness. ಅಲ್ಲಿ ಸತ್ಕ್ರಿಯೆ ಎನ್ನುವಂತ ವಸ್ತ್ರವು Only Jesus has. ಯೇಸು ಕ್ರಿಸ್ತನ ಬಳಿಯಲ್ಲಿ ಮಾತ್ರವೇ ಉಂಟು. If you have come to Jesus only for the material value, my dear friend, you lose everything in this world itself. But what about the eternal value? ನೀನು ಯೇಸು ಕ್ರಿಸ್ತನ ಬಳಿಗೆ ಇಲ್ಲಿ ದೊರೆಯುವಂತ ಲೌಕಿಕವಾದಂತ ವಸ್ತು ಪ್ರಯೋಜನಕ್ಕಾಗಿ ಮಾತ್ರ ಬಂದಿರುವುದಾದರೆ ಇದು ಈ ಲೋಕದಲ್ಲಿ ಮಾತ್ರವೇ ಉಳಿದು ಹೋಗುವಂತದ್ದಾಗಿದೆ. ಆದರೆ ನಿನ್ನ ನಿತ್ಯ ಕಾಲಕ್ಕೂ ಇರುವಂತ ಆ ಒಂದು ಲಾಭವನ್ನು ನೀನು ಪಡೆದುಕೊಳ್ಳುವಂತದ್ದು ಹೇಗೆ? Let's close our eyes. ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ, voluntarily Jesus wanted to give away his garments to the people. Yes. Because he wanted to cover our sin. He did not want to see us naked. ಯೇಸು ಕ್ರಿಸ್ತನು ನಾವು ಬೆತ್ತಲೆಯಾಗಿರುವುದನ್ನು ನೋಡುವುದಕ್ಕೆ ಇಷ್ಟವಿಲ್ಲದೆ ನಮ್ಮ ಪಾಪಗಳನ್ನು ಮುಚ್ಚುವುದಕ್ಕಾಗಿ ಆತನು ಸ್ವಇಚ್ಛೆಯಿಂದ ತನ್ನ ವಸ್ತ್ರವನ್ನು ಕಳಚುವುದಕ್ಕೆ ಬಿಟ್ಟನು. To cover us, he was made naked. ನಮ್ಮನ್ನು ಮುಚ್ಚುವುದಕ್ಕಾಗಿ, ನಮ್ಮ ಬೆತ್ತಲೆತನವನ್ನು ಮುಚ್ಚುವುದಕ್ಕಾಗಿ ಆತನು ಬೆತ್ತಲೆಯಾದನು. Oh, my dear friend, ಪ್ರೀತಿಯುಳ್ಳ ಸ್ನೇಹಿತರೆ, are you covered? ನೀವು ನಿಮ್ಮ ಬೆತ್ತಲೆತನವು ಮುಚ್ಚಲ್ಪಟ್ಟಿದೆಯಾ? Blessed is he whose sins are covered. ಯಾರ್ಯಾರ ಪಾಪಗಳು ಮುಚ್ಚಲ್ಪಟ್ಟಿದೆಯೋ ಆತನು ಧನ್ಯನು. Bible says, when I passed by, I gave the garment of salvation so that your nakedness is covered. ನಾನು ಹಾದು ಹೋಗುವಂತ ಸಮಯದಲ್ಲಿ ನಿನ್ನ ಬೆತ್ತಲೆತನವನ್ನು ಕಂಡಾಗ ನನ್ನ ವಸ್ತ್ರವನ್ನು ನಿನಗೆ ಕೊಟ್ಟು ನಿನ್ನ ಬೆತ್ತಲೆತನವನ್ನು ಮುಚ್ಚಿದೆನು. Lo, so many people who were at the crucifixion did not know. They all ran away. They left him. They deserted him. Because they were following Jesus for worldly benefits, not for the eternal benefit. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದಂತ ಸಮಯದಲ್ಲಿ ಆತನನ್ನು ಹಿಂಬಾಲಿಸಿದಂತ ದೊಡ್ಡ ಜನರ ಗುಂಪು ಆತನನ್ನು ಬಿಟ್ಟು ಓಡಿ ಹೋಗಿದ್ದರು. ಯಾಕೆಂದರೆ ಅವರು ಈ ಲೌಕಿಕವಾಗಿ ದೊರೆಯುವಂತ ವಸ್ತು ಪ್ರಯೋಜನಕ್ಕಾಗಿ ಮಾತ್ರವೇ ಆತನನ್ನು ಹಿಂಬಾಲಿಸುವಂತವರಾಗಿದ್ದರು. Cry to Jesus for this garment of salvation so that you will have eternal life. ಯೇಸು ಕ್ರಿಸ್ತನು ಕೊಡುವಂತ ಆ ರಕ್ಷಣಾ ವಸ್ತ್ರವು ನಮಗೆ ದೊರೆಯಬೇಕು ಎಂಬುದಾಗಿ ಆತನನ್ನು ಬೇಡಿಕೊಳ್ಳಿರಿ. ಯಾಕೆಂದರೆ ನಾವು ನಿತ್ಯ ಕಾಲಕ್ಕೂ ಜೀವಿಸುವಂತ ಆ ಒಂದು ಲೋಕಕ್ಕೆ ಹೋಗಿ ಸೇರಬೇಕಾಗಿದೆ. Oh, that one of the thieves said, Lord, remember me, Lord, in your Lord, when you are in your paradise, Lord, you remember me in your kingdom, O Lord. ಅಲ್ಲಿ ಒಬ್ಬ ಕಳ್ಳನು ಹೇಳಿದಂತ ಮಾತು, ದೇವರೇ ನೀನು ಹಿಂತಿರುಗಿ ಬರುವಂತ ಸಮಯದಲ್ಲಿ ನನ್ನನ್ನು ಜ್ಞಾಪಿಸಿಕೋ ಎಂಬುದಾಗಿ ಹೇಳುತ್ತಾನೆ. Hallelujah. Hallelujah. Heavenly Father, we praise and worship you, Lord, for the wonderful time to meditate upon your word. Lord, this departed and cast lots on your garments, as much not knowing the value of it, not knowing what they were doing. Many of us are like that only, putting you to shame, committing so many, Lord, sins, making ourselves naked, putting a shame on you as Master.
Help us, Lord, to come out of it. Help us to realize, Lord, we do require the garment of salvation and the garment of righteousness. Cover us, Lord. Cover us, Lord, with your garments. Bless your people. Those who are not saved, help them to get saved. Bless everyone. In Jesus' precious name we pray. Amen. 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 Hallelujah. 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 Hallelujah.